ನಮಸ್ಕಾರ. ನಾನು ಸೀನಪ್ಪ ಹೊಸದೂರ್. ನಾನು ಮಾಧ್ಯಮದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅಂದರೆ ಕೆಲಸ ಮಾಡಿದ್ದೀನಿ, ಹಲವಾರು ವರ್ಷ ಮಾಡಿದ್ದೀನಿ. ಮೊದಲನೇ ವಿಡಿಯೋ ಕೂಡ ಆಗಿರುತ್ತೆ. ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಕಾರಣ ಇಷ್ಟೇ. ಹಾಲಿನ ದರ ಹೆಚ್ಚಿಗೆ ಮಾಡಿದೆ ರಾಜ್ಯ ಸರ್ಕಾರ. ಕಳೆದ 20 ತಿಂಗಳಲ್ಲಿ ಮೂರನೇ ಬಾರಿ ಇದನ್ನು ಹೆಚ್ಚಿಗೆ ಮಾಡಿದೆ. ₹2 ಒಂದು ಸರ್ತಿ, ₹3 ಒಂದು ಸರ್ತಿ, ಈಗ ₹4 ಮಾಡಿದೆ. ಒಟ್ಟು ₹9 ಮಾಡಿದೆ. ಬೆಂಗಳೂರು ನಿವಾಸಿಗಳಿಗೆ ಇದು ಒಂದು ಆಘಾತಕರ ಒಂದು ವಿಚಾರಣೆ ಅಂತ ಹೇಳ್ಬೋದು. ಹಾಲು ಪ್ರತಿನಿತ್ಯ ಬೇಕೇ ಬೇಕು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಬೇಕು, ಕಾಫಿ ಟೀ ಎಲ್ಲಕ್ಕೂ. ಇದರಿಂದ ಏನಾಗುತ್ತೆ, ₹4 ಜಾಸ್ತಿ ಮಾಡಿದ್ರೆ ಹೋಟ್ಲಲ್ಲಿ ಕುಡಿಯತಕ್ಕಂಥ ಟೀ ಕಾಫಿ ಇದು ಕೂಡ ಹೊಡ್ತಾ ಬೀಳುತ್ತೆ. ಇದ್ರ ಜೊತೆಗೇ ಮೊಸರು ಕೂಡ ಜಾಸ್ತಿ ಮಾಡಿದ್ದಾರೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಸಿಗೆಗೆ ಎಲ್ಲರೂ ಕೂಡ ಲಸ್ಸಿ, ಮೊಸರು ಮತ್ತು ಕಾಫಿ ಟೀ ಈ ಥರದ್ದು ಹೋಗ್ತಾ ಇರ್ತಾರೆ, ಮತ್ತು ಜ್ಯೂಸು ಕುಡಿತಿರ್ತಾರೆ. ಇದನ್ನೆಲ್ಲ ಹೊರತುಪಡಿಸಿ ನೋಡಿದ್ರೆ ಖಂಡಿತವಾಗಿ ಕೂಡ ಹಾಲು ರೇಟ್ ಜಾಸ್ತಿ ಆಗಿರೋದು ಖಂಡಿತ ಹೊರೆ ಆಗುತ್ತೆ. ಇದನ್ನು ರಾಜ್ಯ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಯಾವ ರೀತಿ ಅಂದರೆ, ನೇರವಾಗಿ ನಾವು ಏನು ₹4 ಜಾಸ್ತಿ ಮಾಡಿದ್ದೋ ಅದನ್ನು ನೇರವಾಗಿ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ನಾನು ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಒಂದು ರಾಜ್ಯ ಸರ್ಕಾರದ ನಿಟ್ಟಿನಲ್ಲಿ ಮಾಡ್ತಿರ್ತಕ್ಕಂಥದ್ದು ಕಷ್ಟ. ಅಂದರೆ ಮಾಡಬಾರ್ದಾಗಿತ್ತು, ಜನರಿಗೆ ಹೊರೆ ಆಗ್ತಾಯಿದೆ. ಮಿಡ್ಲ್ ಕ್ಲಾಸ್ ಜನಕ್ಕೆ ಅಂದರೆ ಮಧ್ಯವರ್ತಿ ಜನಕ್ಕೆ ಹೊರೆ ಆಗುತ್ತೆ. ಇದು ಖಂಡಿತವಾಗಿ ಕೂಡ ಹೊರೆ ಆಗುತ್ತೆ. ಒಂದನೇದು. ಎರಡನೇದು ಬಂದುಬಿಟ್ಟು ವಿದ್ಯುತ್ 30 ಪೈಸೆ ಕೂಡ ಜಾಸ್ತಿ ಮಾಡಿ ಪ್ರತಿ ಯೂನಿಟ್ಗೆ. ಇದು ಕೂಡ ಬರ್ತಾ ಬೀಳುತ್ತೆ. ಯಾವ ರೀತಿ ಅಂತಂದರೆ, ಒಂದು ವೇಳೆ ನೀವು 200 ಯೂನಿಟ್ ಮೇಲೆ ಇದ್ದರೆ ಖಂಡಿತವಾಗೂ ಹತ್ರ ₹2,000 ನೀವು ಪೇ ಮಾಡಬೇಕಾಗತ್ತೆ. ಈಗ 200 ಯೂನಿಟ್ ಮೇಲೆ ಬಂದರೆ, ಏನಾದರೂ ಒಂದು ಯೂನಿಟ್ ಕೂಡ ಜಾಸ್ತಿ ಬಂದರೂ ಕೂಡ ₹1,700-1,800 ಪೇ ಮಾಡ್ತಿದ್ದೀವಿ, ಆಲ್ರೆಡಿ ಪೇ ಮಾಡ್ತಿದ್ದಾರೆ. ಈ ಉಚಿತ ಅಂತ ಹೇಳ್ಬಿಟ್ಟು ಯೂನಿಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಇದು ಕೂಡ ಬರ್ತಾ ಬೀಳುತ್ತೆ. ಜೊತೆಗೇ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಕೂಡ ಜಾಸ್ತಿ ಆಗ್ತಾಯಿದೆ. ಮನೆಯಲ್ಲಿ ಚಾರ್ಜರ್ ಬಳಸಲೇಬೇಕಾಗತ್ತೆ. ಚಾರ್ಜರ್ ಬಳಸಿದ್ರೆ ಖಂಡಿತವಾಗಿ ಇದು ಕೂಡ ಹೊಡ್ತಾ ಬೀಳುತ್ತೆ. ಇದು ಒಂದು ರೀತಿಯಲ್ಲಿ ಹೊಡೆತ. ರಾಜ್ಯ ಸರ್ಕಾರ ಈ ವರ್ಷ ಅಂದರೆ ಇನ್ನೂ 20 ತಿಂಗಳಾಗಿಲ್ಲ, ಇವರು ಗ್ಯಾರಂಟಿಗಳನ್ನು ಫ್ರೀ ಮಾಡಿದ್ದಾರೆ. ಮಾಡಿಬಿಟ್ಟು ಈ ಥರದ್ದು ಮಧ್ಯವರ್ತಿ ಜನಕ್ಕೆ ಇದು ಹೊಡೆತ ಜಾಸ್ತಿ ಬೀಳೋದು. ಕೆಳವರ್ಗದ ಜನ ಒಂದು ರೀತಿಯಲ್ಲಿ ಸೇಫ್ ಆಗ್ತಾರೆ, ಅಂದರೆ ದುಡ್ಡಿರೋರು ಸೇಫ್ ಆಗ್ತಾರೆ. ಮಧ್ಯವರ್ತಿ ಏನು 20,000 30,000 ಸಂಬಳ ಯಾರೆಲ್ಲ ತೆಗೆದುಕೊಳ್ತಾರೋ ಖಂಡಿತವಾಗಿ ಇದೆಲ್ಲವೂ ಕೂಡ ಹೊರೆನೇ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ತಗೊಳ್ತಾ ಇರ್ತಕ್ಕಂಥ ನಿರ್ಧಾರಗಳು ಖಂಡಿತವಾಗಿ ಕೂಡ ಹೊರೆ ಆಗ್ತಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಜಾಸ್ತಿ ಮಾಡ್ತಾರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ SMS ಕನ್ನಡ TV ಅಂತ. ಸೀನಪ್ಪ ಹೊಸದೂರ್. ನಮಸ್ಕಾರ.